ಕನ್ನಡಿಗರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಿಪಿ ನ್ಯೂಸ್ ಕನ್ನಡ. ನಾನು ಪುವನ. ಕನ್ನಡ ಚಿತ್ರರಂಗದ ಹಿರಿಯ ನಟಿ ಮತ್ತು ಮಾಜಿ ಸಚಿವೆ ಜಯಮಾಲಾ ಅವರು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನೂತನ ಅಧ್ಯಕ್ಷರಾಗಿ ಮತ್ತೊಮ್ಮೆ ಆಯ್ಕೆಯಾಗಿದ್ದಾರೆ. ಹಲವು ವರ್ಷಗಳ ಹಿಂದೆ ರಾಜಕೀಯ ಮತ್ತು ಸಾಮಾಜಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ ಕಾರಣವಾಗಿದ್ದಂತ ಮೊಟ್ಟೆ ಹಗರಣದ ಆರೋಪಗಳಿಂದಾಗಿ ಅವರು ಸಾರ್ವಜನಿಕ ಜೀವನದಲ್ಲಿ ಮತ್ತು ಚಿತ್ರರಂಗದ ಸಕ್ರಿಯ ಚಟುವಟಿಕೆಗಳಿಂದ ದೂರ ಉಳಿದಿದ್ರು. ಆಗಿನ ಅವಮಾನ ಹಾಗೂ ಆರೋಪಗಳಿಂದ ಈಗ ಇತ್ತೀಚೆಗೆ ನಿಧಾನವಾಗಿ ಹೊರಬರುತ್ತಿರುವಂತಹ ಜಯಮಾಲಾ ಅವರು ವಾಣಿಜ್ಯ ಮಂಡಳಿಯ ಅಧ್ಯಕ್ಷೆಯಾಗಿ ಎಷ್ಟೋ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾರೆ ಅನ್ನೋದು ಮುಂದೆ ಇರುವಂತಹ ಕುತೂಹಲ. ಜಯಮಾಲಾ ಅವರು ಸಚಿವೆಯಾಗಿದ್ದಾಗ ಅಂಗನವಾಡಿ ಮಕ್ಕಳಿಗೆ ಮೊಟ್ಟೆ ವಿತರಿಸುವ ಯೋಜನೆಯಲ್ಲಿ ಅಕ್ರಮ ನಡೆದಿದೆ ಎಂಬ ಆರೋಪ ಕೇಳಿ ಬಂದಿತ್ತು. ಆಗ ಸುದ್ದಿ ವಾಹಿನಿಯೊಂದು ಮಾಡಿದ ಸ್ಟಿಂಗ್ ಆಪರೇಷನ್ ನಲ್ಲಿ ಜಯಮಾಲಾ ಹಣಕ್ಕೆ ಬೇಡಿಕೆ ಇಟ್ಟ ವಿಡಿಯೋ ಭಾರಿ ಸದ್ದು ಮಾಡಿತ್ತು. ಅದಷ್ಟೇ ಅಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಮುಜುಗರ ತಂದಿತ್ತು. ಆ ನಂತರ ಕಾಂಗ್ರೆಸ್ ಪಕ್ಷ ಜಯಮಾಲಾ ಅವರಿಂದ ಅಂತರ ಕಾಯ್ದುಕೊಂಡಿತ್ತು. ಇದು ಜಯಮಾಲಾ ಅವರ ರಾಜಕೀಯ ಜೀವನಕ್ಕೆ ದೊಡ್ಡ ಹಿನ್ನಡೆಯಾಗಿತ್ತು. ಈ ಪ್ರಕರಣದ ತನಿಖೆ ಮತ್ತು ವಿವಾದಗಳಿಂದಾಗಿ ಅವರು ಸಿನಿಮಾ ರಂಗದ ಪ್ರಮುಖ ಜವಾಬ್ದಾರಿಗಳಿಂದಲೂ ಕೂಡ ದೂರ ಸರಿದಿದ್ರು. ಈಗ ಮತ್ತೆ ಮುನ್ನೆಲೆಗೆ ಬಂದು ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವಂತಹ ಜಯಮಾಲಾ ಅವರು ಮುಂದೆ ಸಾಕಷ್ಟು ಸವಾಲುಗಳಿವೆ ಅನ್ನುವಂಥದ್ದೊಂದು ಪ್ರಶ್ನೆ. ಸದ್ಯ ಕನ್ನಡ ಚಿತ್ರರಂಗ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ. ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರ ಕೊರತೆ, OTT ಪ್ಲಾಟ್ಫಾರ್ಮ್ಗಳಲ್ಲಿ ಪೈಪೋಟಿ, ಸಣ್ಣ ಬಜೆಟ್ ಸಿನಿಮಾಗಳಿಗೆ ಆಗ್ತಾ ಇರುವಂತಹ ಅನ್ಯಾಯಗಳ ವಿರುದ್ಧ ಜಯಮಾಲಾ ಅವರು ಹೋರಾಡಬೇಕಿದೆ. ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಿದ ನಂತರ ಮಾತನಾಡಿದಂತ ಅವರು ಕನ್ನಡ ಚಿತ್ರರಂಗವನ್ನ ಮತ್ತೆ ಹಳಿಗೆ ತರೋದು ಮತ್ತು ನಿರ್ಮಾಪಕರ ಹಿತರಕ್ಷಣೆ ಮಾಡೋದು ನನ್ನ ಮೊದಲ ಆದ್ಯತೆ ಅಂತ ಘೋಷಣೆ ಮಾಡಿದ್ದಾರೆ. ವಿವಾದಗಳನ್ನ ಬದಿಗಿಟ್ಟು ಉದ್ಯಮದ ಏಳಿಗೆಗಾಗಿ ಕೆಲಸ ಮಾಡುವ ಅವರ ನಿರ್ಧಾರಕ್ಕೆ ಚಿತ್ರರಂಗ ಗಣ್ಯರು ಕೂಡ ಬೆಂಬಲವನ್ನ ಸೂಚಿಸಿದ್ದಾರೆ. ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ನೂತನ ಅಧ್ಯಕ್ಷೆಯಾಗಿ ಆಯ್ಕೆಯಾಗಿರುವ ಜಯಮಾಲಾ ಅವರಿಗೆ ಈಗ ದೊಡ್ಡ ಸವಾಲೊಂದು ಎದುರಾಗಿದೆ. ಈ ಹಿಂದೆ ಅವರು ಮಂಡಳಿಯ ಅಧ್ಯಕ್ಷೆಯಾಗಿದ್ದಾಗ ಸಿನಿಮಾ ಕಲಾವಿದರು ಕಿರುತೆರೆ ಹಾಗೂ ಧಾರಾವಾಹಿ ಅಥವಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಕಟ್ಟುನಿಟ್ಟಾಗಿ ವಿರೋಧಿಸ್ತಾ ಇದ್ರು. ಸಿನಿಮಾ ಸ್ಟಾರ್ಗಳು ಮನೆ ಟಿವಿ ಪರದೆಯಲ್ಲಿ ದಿನವೂ ಕಾಣಿಸಿಕೊಂಡ್ರೆ ಚಿತ್ರಮಂದಿರಕ್ಕೆ ಪ್ರೇಕ್ಷಕರು ಬರೋದಿಲ್ಲ ಎಂಬುದು ಅಂದಿನ ಅವರ ವಾದವಾಗಿತ್ತು. ಆದ್ರೆ ಇಂದು ಪರಿಸ್ಥಿತಿ ಸಂಪೂರ್ಣ ಬದಲಾಗಿದ್ದು ಕಿರುತೆರೆಗೆ ಸಿನಿಮಾ ಪ್ರಚಾರದ ದೊಡ್ಡ ವೇದಿಕೆಯಾಗಿ ಮಾರ್ಪಟ್ಟಿದೆ. ಈಗ ಮತ್ತೆ ಅಧ್ಯಕ್ಷೆಯಾಗಿರುವಂತಹ ಜಯಮಾಲಾ ಅವರು ಈ ವಿಚಾರದ ಬಗ್ಗೆ ಏನ್ ಮಾತನಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಇದು ಕನ್ನಡ ಚಿತ್ರರಂಗದ ಅತಿ ದೊಡ್ಡ ಸ್ಟಾರ್ಗಳಾದಂತ ಶಿವರಾಜ್ ಕುಮಾರ್ ಅವರು, ಸುದೀಪ್, ರವಿಚಂದ್ರನ್ ಮತ್ತು ಗಣೇಶ್ ಅವರಂತಹ ನಟರು ಕಿರುತೆರೆಯಲ್ಲಿ ರಿಯಾಲಿಟಿ ಶೋಗಳ ಮೂಲಕ ಮನೆ ಮಾತಾಕಿದ್ದಾರೆ. ಬಿಗ್ ಬಾಸ್, ವೀಕೆಂಡ್ ವಿತ್ ರಮೇಶ್, ಡ್ಯಾನ್ಸ್ ರಿಯಾಲಿಟಿ ಶೋಗಳು ಸಿನಿಮಾ ಸ್ಟಾರ್ಗಳ ಉಪಸ್ಥಿತಿಯಿಂದಲೇ ಯಶಸ್ವಿ ಆಗ್ತಾ ಇದೆ. ವಿಶೇಷವೆಂದ್ರೆ ಇಂದು ಸಿನಿಮಾ ಬಿಡುಗಡೆಯಾಗುವ ಮುನ್ನ ಪ್ರಚಾರಕ್ಕಾಗಿ ಪ್ರತಿಯೊಬ್ಬ ಸ್ಟಾರ್ ನಟನು ಕಿರುತೆರೆಗೆ ಜನಪ್ರಿಯ ಕಾರ್ಯಕ್ರಮಗಳಿಗೆ ಹೋಗೋದನ್ನ ಅನಿವಾರ್ಯವಾಗ್ತಾ ಇರುವಂತದ್ದು. ಅಂದು ವಿರೋಧ ವ್ಯಕ್ತಪಡಿಸಿದಂತ ಜಯಮಾಲಾ ಅವರೇ ಈಗ ಈ ವಾಸ್ತವವನ್ನ ಒಪ್ಪಿಕೊಳ್ಳಬೇಕಾದಂತ ಅನಿವಾರ್ಯತೆ ಆಗಿದೆ. ಇದಾಗಿತ್ತು ಇವತ್ತಿನ ಕರೆಂಟ್ ಕಂಟೆಂಟ್. ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.